ಮಮತೆಯ ಮನಸಾರೆ ನಾಡಿ ಮಮತೆಯೇ ಉಳಿಸಿದಳು ಮನಸ. ಸೊ ನೀವು ಕೂಡ ಈ ಥರ ಎಡಿಟಿಂಗ್ ಮಾಡ್ಬೇಕು ಅನ್ಕೊಂಡಿದ್ರೆ ಹಾಗಿದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಅರ್ಥ ಆಗುತ್ತೆ. ಸಾರಿ ಗೈಸ್, ನೀವು ಹೇಳಿದ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ, ಟೈಮ್ ಸಿಗ್ತಾ ಇಲ್ಲ, ಓಕೆನಾ? ಸೊ ಪ್ರೀವಿಯಲ್ ವಿಡಿಯೋ ನೋಡಿದ್ದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಸೊ ಡೈರೆಕ್ಟಾಗಿ ಅಲೈಟ್ ಮೋಷನ್ ಓಪನ್ ಮಾಡ್ಕೊಳ್ರಿ. ಸೊ ಓಪನ್ ಮಾಡ್ಕೊಂಡಾಗ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಫುಲ್ ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ, ಓಪನ್ ಮಾಡ್ಕೊಳ್ರಿ. ಸೊ ನಿಮ್ಗೆ ಆಲ್ಮೋಸ್ಟ್ ಆಗಿ ಗೊತ್ತಿರೋದೇ, ಈ ಪ್ರೀಸೆಟ್ನ ಕೊಟ್ಟಿರ್ತೀನಿ, ಈ ರೀತಿ ಇರುತ್ತೆ ಅದು. ಸೊ ಸಿಂಪಲಾಗಿ ಹೇಳ್ತೀನಿ ಯಾವ ರೀತಿ ಮಾಡೋದಂತ ಹೇಳಿ. ಸೊ ಪ್ಲಸ್ನಾಗ ಕೊಟ್ಕೊಳ್ರಿ. ಸೊ 9:16 ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ನಲ್ಲಿ ಕೊಟ್ಕೊಳ್ರಿ. ಸೊ ಆಮೇಲೆ ಪ್ಲಸ್ನಾಗ ಕೊಟ್ಕೊಂಡು ಮೀಡಿಯಾಕ್ಕೆ ಹೋಗಿ ಸೊ ಫಸ್ಟಿಗೆ ಒಂದು ಬ್ಯಾಕ್ಗ್ರೌಂಡಲ್ಲಿ ವೀಡಿಯೋನ ಹಾಕ್ರಿ, ಯಾವುದಾದ್ರೂ ಒಂದು, ಓಕೆನಾ? ಸಿನಿಮಾಟಿಕ್ ವೀಡಿಯೋ ಇರುತ್ತಲ್ವ, ಕಪಲ್ಸ್ ವೀಡಿಯೋ, ಹೌದು, ವೀಡಿಯೋನ ಹಾಕ್ರಿ. ಸೊ ನಾನು ತೋರಿಸ್ತೀನಿ ಈಗ, ಒಂದು ನಿಮಿಷ. ನಾನು ವೀಡಿಯೋ ಹುಡುಕಿ ಒಂದು ಕಪಲ್ಸ್ ವೀಡಿಯೋ ಯಾವುದಾದ್ರೂ ಇದ್ದರೆ ಅದನ್ನು ಹಾಕ್ತೀನಿ. ಕಪಲ್ಸ್ ಆದರೂ ಅಂದರೆ ಆ ಸಾಂಗ್ ಯಾವ ರೀತಿ ಇರುತ್ತೆ ಆ ರೀತಿ ಅದನ್ನು ಹಾಕ್ಕೊಳ್ರಿ, ಓಕೆ? ಸೊ ಒಂದು ನಿಮಿಷ ನಾನು ಹುಡುಕ್ತಾ ಇದ್ದೀನಿ. ಈಗ ಒಂದು ಸಾಂಗ್ ಇದೆ, ಸಾಂಗಿನ ಆಡಿಯೋನ ಮ್ಯೂಟ್ ಮಾಡ್ಕೊಳ್ತೀನಿ. ಆಮೇಲೆ ಇನ್ನೊಂದು ಇಮೇಜನ್ನು ಹಾಕೋಬೇಕು. ಸೊ ಇದು ಅಸ್ಟಿಕಲ್ ಥರ ಒಂದು ನೀಟಾಗಿ ಬರುತ್ತೆ, ಓಕೆನಾ? ಇನ್ನೊಂದು ಅದ್ರ ಮೇಲೆ ಇಮೇಜ್ನ ಹಾಕೋಬೇಕು. ಬಾಯಿಗಲ್ದು ಇಮೇಜ್ ಇದ್ರೂ ಪರವಾಗಿಲ್ಲ, ಅಥವಾ ಒಂದೇ ಹುಡುಗಿದ್ದಿದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಒಂದು ಇಮೇಜ್ ಹಾಕ್ಕೊಳ್ರಿ ಈ ಥರ, ಓಕೆನಾ? ಈ ಥರ ಹಾಕೊಂಡು ಇದನ್ನು ಫುಲ್ ಸ್ಕ್ರೀನ್ ಕೊಟ್ಕೊಳ್ರಿ. ಈ ಥರ ಫುಲ್ ಸ್ಕ್ರೀನ್ ಕೊಟ್ಕೊಂಡು ಈ ಒಂದು ವಿಡಿಯೋ ಎಲ್ಲಿ ಗಂಟೆ ಇರುತ್ತೆ ಅಲ್ಲಿ ಗಂಟೆ ಅದನ್ನು ತಗೊಂಡೋಗಿ, ಓಕೆನಾ? ತಗೊಂಡೋಗಾದ್ಮೇಲೆ ಸೊ ಮೇಲಿರೋಂಥ ಇಮೇಜನ್ನು ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿನ ಈ ಥರ ಕಮ್ಮಿ ಮಾಡ್ಕೊಳ್ರಿ, ಓಕೆನಾ? ಒಂದು 33-32 ಮಾಡ್ಕೊಳ್ರಿ. ಅದು ಬೇರೆ ರೀತಿಯೇ ವೈಪ್ ಕೊಡುತ್ತೆ ನಿಮಗೆ, ಓಕೆನಾ? ಆಮೇಲೆ ಸಾಂಗ್ನ ಆ್ಯಡ್ ಮಾಡಿರಿ. ಪ್ಲಸ್ನ ಕೊಟ್ಕೊಂಡು ಸಾಂಗಿಗೆ ಹೋಗಿ ಸಾಂಗ್ನ ಆ್ಯಡ್ ಮಾಡಿರಿ. ಇಲ್ಲಾಂತಂದರೆ ಆಡಿಯೋದಲ್ಲಿರೋದನ್ನೇ ಎಕ್ಸ್ಪೋರ್ಟ್ ಮಾಡ್ಕೊಳ್ರಿ. ಸೊ ನಾನು ಆಡಿಯೋದಲ್ಲಿರೋದನ್ನೇ ಎಕ್ಸ್ಪೋರ್ಟ್ ಮಾಡ್ಕೊಳ್ತೀನಿ, ಓಕೆನಾ? ಎಕ್ಸ್ಪೋರ್ಟ್ ಮಾಡಿಕೊಂಡು ವಿಡಿಯೋನ ಡಿಲೀಟ್ ಮಾಡ್ಕೊಳ್ತೀನಿ. ಸೊ ಇನ್ಕ್ಲೂಡಿಂಗ್ ಇಲ್ಲೇನಾಗುತ್ತೆ ಅಂದರೆ ಸಾಂಗ್ ತಕ್ಕಂಗೆ ಲಿರಿಕ್ಸ್ ಬರ್ಕೊಂತ ಹೋಗ್ಬೇಕು. ಇಲ್ಲಿ ನೋಡಿ, ಓಕೆನಾ? ಇಲ್ಲಿ ಗಂಟ ಸ್ಟಾರ್ಟ್ ಆಗ್ತದೆ. ಈಗ ಬರ್ಕೊಳ್ತೀನಿ. ಕೈ ಹಿಡಿದು ನಡೆಸಿದಳು. ಈ ಕರೆಕ್ಟಾಗಿ ನೋಡ್ಕೊಳ್ರಿ. ಇದನ್ನು ನಾನು ವಾಯ್ಸ್ ಪ್ರಾಬ್ಲಮ್ ಇದೆ, ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಸೊ ಈ ಕಾಪಿ ಮಾಡ್ಕೊಂಡಿರೋದು ಇದನ್ನ ಬಿಗ್ ಲೆಟರಲ್ಲಿ ಮಾಡ್ಕೊಳ್ತೀನಿ, ಓಕೆನಾ? ಬಿಗ್ ಲೆಟರಲ್ಲಿ ಮಾಡಿಕೊಂಡು ಈ 2 ಫಾಂಟನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಓಕೆನಾ? ಈ ಥರ ನೀಟಾಗಿ ಬರ್ಕೊಳ್ರಿ, ನಿಮ್ಗೆ ಅರ್ಥ ಆಗುತ್ತೆ, ಓಕೆನಾ? ಈ ಥರ ಬರ್ಕೊಳ್ರಿ. ಇದನ್ನು ಸ್ವಲ್ಪ ಬಿಗ್ ಲೆಟರ್ ಮಾಡ್ಕೊಳ್ರಿ. ಸೊ ಬಿಗ್ ಲೆಟರ್ ಮಾಡ್ಕೊಳ್ರಿ. ನಾನು ಪ್ರೀಸೆಟ್ನ ಕೊಟ್ಟಿರ್ತೀನಿ, ಡೈರೆಕ್ಟಾಗಿ ಅಲ್ಲಿಂದ ನೀವು ಪೇಸ್ಟ್ ಮಾಡಿರಿ. ಇದನ್ನು ಡೂಪ್ಲಿಕೇಟ್ ಮಾಡ್ಕೊಳ್ರಿ. ಸೊ ಡೂಪ್ಲಿಕೇಟ್ ಮಾಡ್ಕೊಂಡಿರೋದ್ರಲ್ಲಿ ಎಡಿಟ್ ಟೆಸ್ಟ್ಗೆ ಹೋಗಿ ಸೊ ಬರ್ಕೊಂಡಿರ್ತೀರಲ್ವ, ಜಸ್ಟ್ ಅದನ್ನು ಕಾಪಿ ಮಾಡಿರಿ. ಕಾಪಿ ಮಾಡಿ ಆ ಟೆಸ್ಟ್ ಮೇಲಿರುವಂಥ ಟೆಸ್ಟ್ನ ಬೇರೆ ಟೆಸ್ಟ್ ಕೊಟ್ಕೊಳ್ರಿ. ಮತ್ತು ಕೆಳಗಡೆ ಥರ ಮಿಡ್ಲಲ್ಲಿ ಬರೋಂಗೆ ಮಾಡ್ಕೊಳ್ರಿ. ಅದನ್ನು ಒಂದ್ಸರಿ ನೋಡ್ತೀನಿ. ಇದು ಓಕೆ, ಈ ಥರ ಬರೋಂಗೆ ಮಾಡ್ಕೊಳ್ರಿ, ಡನ್ ಕೊಟ್ಕೊಳ್ರಿ. ಸೊ ಆಮೇಲೆ ಬ್ಯಾಕ್ ಹೋಗಿ ನಾನು ಪ್ರೀಸೆಟ್ ಕೊಟ್ಟಿರ್ತೀನಲ್ವ, ಆ ಪ್ರೀಸೆಟ್ಟಲ್ಲಿ ಸೊ ಇಲ್ಲಿ ನೋಡಿ ಕೆಳಗಡೆ ಒಂದು ಪ್ರೀಸೆಟ್ ಇದೆ. ಒಂದೇ ಪ್ರೀಸೆಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಜಸ್ಟ್ ನೀವೇನು ಬೇಕಾಗಿಲ್ಲ, ಓಕೆನಾ? ಒಂದೇ ಪ್ರೀಸೆಟ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಈ ಥರ ಪ್ರೀಸೆಟ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಮಾಡ್ತಿರೋಂಥ ಟೆಸ್ಟಿಗೆ ಬಂದ್ಬಿಟ್ಟು ಕೆಳಗಡೆ ಇರೋದಕ್ಕೆ ಪೇಸ್ಟ್ ಮಾಡಿರಿ. ಸೊ ಕಲರಲ್ಲಿ ಎಡಿಟ್ ಟೆಸ್ಟಿಗೆ ಹೋಗಿ ಕಲರಲ್ಲಿ ಎಲ್ಲನೂ ಕೊಟ್ಕೊಳ್ರಿ. ಈ ಥರ ಫುಲ್ ಮಾಡ್ಕೊಳ್ರಿ. ನೆಕ್ಸ್ಟ್ ಮೇಲೆ ಇರೋದಕ್ಕೂ ಕೂಡ ಪೇಸ್ಟ್ ಮಾಡಿರಿ, ಕಲರ್ನು ಕೂಡ ಈ ಥರ ಎಲ್ಲ ಕೊಟ್ಕೊಳ್ರಿ. ಎಲ್ಲ ಕೊಟ್ಕೊಂಡಾದ್ಮೇಲೆ ಕೆಳಗಡೆ ಇರೋದನ್ನು ಲೆಂಡಿಂಗ್ನ ಫುಲ್ ಕಮ್ಮಿ ಮಾಡಿರಿ. ಈ ಥರ ಬರುತ್ತೆ. ನೀವು ಇದನ್ನು ಕೂಡ ಕೆಳಗಡೆ ಇರೋಂಥ ವೀಡಿಯೋದು ಕೂಡ ಆಡಿಯೋ ಮ್ಯೂಟ್ ಮಾಡ್ಕೊಳ್ಳಿ, ಬ್ಲೆಂಡಿಂಗ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ರಿ, ಎರಡೂ ಕಮ್ಮಿ ಮಾಡ್ಕೊಳ್ರಿ. ಈಗ ನೋಡಿ ಈ ರೀತಿ ಬರುತ್ತೆ. ನಡೆಸಿದಳು ಇಲ್ಲಿ ಥರ ಬರುತ್ತಲ್ವ, ಅದಕ್ಕೆ ಏನು ಮಾಡಿರಿ, ಇದನ್ನು ಟೈಮರ್ ಕೊಟ್ಟು ಈ ಥರ ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ನಿಮ್ಗೆ ಎಲ್ಲಿ ಗಂಟ ಅದು ಲಿರಿಕ್ಸ್ ಎಂಡ್ ಆಗುತ್ತೆ, ಓಕೆನಾ? ನೆಕ್ಸ್ಟ್ ಏನು ಮಾಡಬೇಕಲ್ಲ, ಇದೆರಡನ್ನೂ ಕಾಪಿ ಮಾಡಿಕೊಂಡ್ರು
ನೆಕ್ಸ್ಟು ಪೇಸ್ಟ್ ಮಾಡಿ. ಕೈವಲ್ಲೆ ಲಾಲಿ ಸೇಮ್. ಕೈವಲ್ಲೆ ಲಾಲಿ ಡನ್. ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡಿಕೊಂಡು ಕೆಳಗಡೆ ಇರೋದಕ್ಕೆ ಪೇಸ್ಟ್ ಮಾಡೋಣ. ಕೆಳಗಡೆ ಇರೋದು ಬಿಗ್ ಲೆಟರ್ಲೆಲ್ಲೇ ಇರಲಿ, ಓಕೆನಾ? ನೋಡಿ ಕೈವಲ್ಲೆ ಈ ಥರ ಕರೆಕ್ಟಾಗಿ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ರೆ ನೀಟಾಗಿ ಫಿನಿಶ್ ಬರುತ್ತೆ. ಅದು ಈ ರೀತಿ ಬರುತ್ತೆ. ಓಕೆ, ಆಮೇಲೆ ಎಕ್ಸ್ಪೋರ್ಟ್ ಕೊಟ್ಕೊಂಡು ಸೇವ್ ಮಾಡಿಕೊಂಡು ತುಂಬ ನೀಟಾಗಿರುತ್ತೆ. ಟ್ರೈ ಮಾಡಿ ನೋಡಿರಿ.